ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನೋಡ್ತಾ ಇರುವಂಥದ್ದು ಇಟಾಲಿಯನ್ ಮಾರ್ಬಲ್ 10x4 ಸೈಜ್ ಆಯಿತಾ. ಇನ್ಸ್ಟಾಲೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಕೆಲವೊಂದು ಪ್ರಿಕಾಷನ್ ನೀವು ಈ ಇನ್ಸ್ಟಾಲೇಷನ್ ಟೈಮಲ್ಲಿ ತೊಗೋಬೇಕಾಗತ್ತೆ. ಅದೇನಂತ ಹೇಳ್ತೀನಿ, ಎಂಟು ತನಕ ನೋಡ್ತಾ ಬನ್ನಿ ವಿಡಿಯೋನ. ವೆಟ್ರಿಫೈಡ್ ಟೈಲ್ಸ್ ಹಾಕುವಾಗ ಮತ್ತು ಇಟಾಲಿಯನ್ ಮಾರ್ಬಲ್ ಹಾಕುವಾಗ ನಾವು ಫಾಲೋ ಮಾಡುವಂಥ ಪ್ರೊಸೀಜರ್ಸ್ ತುಂಬಾ ಡಿಫ್ರೆಂಟ್ ಇರುತ್ತೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಟ್ ಇಲ್ಲಿ ನೋಡಿ, ಕ್ಯೂರಿಂಗ್ 7 days ಮಾಡಿದ ತಕ್ಷಣವೇ ನೀವು ಯಾವುದೇ ರೀತಿ ಟೈಲ್ಸ್ ಪರ್ಸನ್ ಬಿಟ್ಟು ಬೇರೆ ಯಾವುದೇ ಲೇಬರ್ಸ್ನೂ ಕೂಡ ಜಾಸ್ತಿ ಅಲೋ ಮಾಡಬಾರ್ದು. ಅಂದರೆ ಇಲೆಕ್ಟ್ರಿಷಿಯನ್ ಇರ್ಬೋದು ಅಥವಾ ಬೇರೆ ಬೇರೆ ಲೇಬರ್ಸ್ ಇರ್ತಾರಲ್ವ. ಯಾಕಂದರೆ ಬಿಫೋರ್ ದ್ಯಾಟ್ ನೀವು ಈ POP ಅಂತ ಒಂದು ಸಿಮೆಂಟ್ ಪೌಡರ್ ಬ್ಯಾಗ್ ಸಿಗುತ್ತೆ, ಅದನ್ನು ತಂದು ನೀರು ಜೊತೆ ಮಿಕ್ಸ್ ಮಾಡಿ ನಿಮ್ಮ ಟೈಲ್ಸ್ ಪರ್ಸನ್ಗೆ ಹೇಳ್ಬೋದು ಕ್ಲೀನಾಗಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ನಂತರ ಗಟ್ಟಿ ಆಗುತ್ತದು. ಆದಮೇಲೆ ನೀವು ಬೇರೆ ಲೇಬರ್ಸ್ ಇರ್ಬೋದಲ್ವ, ಈಗ ಪೇಂಟಿಂಗ್ ಅವ್ರು ಇರ್ತಾರೆ, ಕಾರ್ಪೆಂಟರ್ ಇರ್ತಾರೆ, ಪ್ಲಂಬರು, ಫೈನಲ್ ಸ್ಟೇಜ್ ಅಂದಾಗ ಎಲ್ಲ ವೆರೈಟೀಸ್ ಆಫ್ ವರ್ಕ್ ಮಾಡ್ತಾ ಇರ್ತಾರಲ್ವ, ಅವ್ರನ್ನ ಅಲೋ ಮಾಡಿ. ಯಾಕಂದರೆ ಇಟಾಲಿಯನ್ ಮಾರ್ಬಲ್ ಅನ್ನೋದು ತುಂಬ ಕಾಸ್ಟು ಜಾಸ್ತಿ, ಹಾಗೆ ಅದಕ್ಕೆ ಕೆಲಸನೂ ಜಾಸ್ತಿ. ಅದರ ಜೊತೆಗೆ ತುಂಬ ಸೇಫಾಗಿ ನೀವು ಪ್ರಿಕಾಷನ್ ತೊಗೊಂಡು ವರ್ಕ್ ಮಾಡಿಸ್ಬೇಕಾಗತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಮತ್ತು ಪಾಲಿಶ್ ಎಲ್ಲ ಹೋದರೆ ಚೆನ್ನಾಗಿ ಕಾಣಿಸೋದು ಇಲ್ಲ. ಯಾಕಂದರೆ ಮನೆ ಕಟ್ಟೋದು ಅನ್ನೋದು ಒಂದು ದೊಡ್ಡ ಕನಸಾಗಿರೋದ್ರಿಂದ ಇಂಥ ಟೈಮಲ್ಲಿ ಪೇಷನ್ಸ್ ಇಟ್ಕೊಂಡು ನೀವು ಈ ಪ್ರೊಸೀಜರ್ಸ್ನ ಫಾಲೋ ಮಾಡಿನೇ ವರ್ಕ್ ಮಾಡಿಸಿ. ಯಾಕಂದರೆ ತುಂಬ ಇದು ಎಕ್ಸ್ಪೀರಿಯೆನ್ಸಿಂದ ನಾನು ನಿಮಗೆ ಹೇಳ್ತಾ ಇರೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.